ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ತ್ರೈಮಾಸಿಕ ಕೆಡಿಪಿ ಸಭೆಯಲ್ಲಿ ಶಾಸಕ ಹಾಗೂ ಕರ್ನಾಟಕ ರಾಜ್ಯ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಟಿ. ರಘುಮೂರ್ತಿ ವಿವಿಧ ಇಲಾಖೆಗಳ ಅಧಿಕಾರಿಗಳ ವಿರುದ್ಧ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿ ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ಸಭೆಯಲ್ಲಿ ಮಾತನಾಡಿದ ಶಾಸಕ ಟಿ. ರಘುಮೂರ್ತಿ, ಬೆಳೆ ಕಟಾವು ಸಮೀಕ್ಷೆಯಲ್ಲಿ ಯಾವುದೇ ಲೋಪವಾದರೆ ಸಂಬಂಧಪಟ್ಟ ಅಧಿಕಾರಿಗಳೇ ನೇರ ಹೊಣೆ ಎಂದು ಎಚ್ಚರಿಸಿದರು. 12 ಗ್ರಾಮ ಪಂಚಾಯಿತಿಗಳಿಗೆ ಬೆಳೆ ವಿಮೆ ಸಿಗದಿರುವುದು, ಹಿರೇಹಳ್ಳಿ ಗ್ರಾಮದಲ್ಲಿ ಬೆಳೆ ವಿಮೆ ಅವ್ಯವಹಾರದ ಆರೋಪ ಹಾಗೂ 49 ಕೋಟಿ ರೂಪಾಯಿ ವಿಮೆ ದುರ್ಬಳಕೆ ಕುರಿತು ಸಮಗ್ರ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಸೂಚಿಸಿದರು. ಯಾವುದೇ ಅರ್ಹ ರೈತರು ಬೆಳೆ ವಿಮೆಯಿಂದ ವಂಚಿತರಾಗಬಾರದು ಎಂದು ಕೃಷಿ ಇಲಾಖೆ ಹಾಗೂ ಬ್ಯಾಂಕ್ ಅಧಿಕಾರಿಗಳಿಗೆ ಮನೆ ಮನೆಗೆ ತೆರಳಿ ಜಾಗೃತಿ ಮೂಡಿಸುವಂತೆ ನಿರ್ದೇಶನ ನೀಡಿದರು. ಕಳಪೆ ಕಾಮಗಾರಿಗಳ ಬಗ್ಗೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ ಅವರು, ಶಾಲೆಗಳ ಮೇಲ್ಛಾವಣಿ ಕಾಮಗಾರಿಯಲ್ಲಿ ನಿರ್ಲಕ್ಷ್ಯ ತೋರಿದ ಅಧಿಕಾರಿಗಳನ್ನು ಅಮಾನತುಗೊಳಿಸುವ ಎಚ್ಚರಿಕೆ ನೀಡಿದರು. ಕುಡಿಯುವ ನೀರಿನ ಸಮಸ್ಯೆಗೆ ಮೊದಲ ಆದ್ಯತೆ ನೀಡಿ ಜಲಜೀವನ್ ಮಿಷನ್ ಕಾಮಗಾರಿಗಳನ್ನು ಶೀಘ್ರ ಪೂರ್ಣಗೊಳಿಸಬೇಕು ಎಂದು ಸೂಚಿಸಿದರು. ಪೊಲೀಸ್ ಇಲಾಖೆ ಸಾರ್ವಜನಿಕರ ದೂರುಗಳನ್ನು ತಕ್ಷಣ ದಾಖಲಿಸಿ ಜನಸ್ನೇಹಿಯಾಗಿ ಕಾರ್ಯನಿರ್ವಹಿಸಬೇಕು ಎಂದು ಶಾಸಕ ಖಡಕ್ ಸಂದೇಶ ನೀಡಿದರು. ತುಂಗಭದ್ರಾ ಕನೆಕ್ಷನ್ ಕೂಡ ಅಂತದೆಷ್ಟ್ರಿ? ಎಷ್ಟು ಹಳ್ಳಿಗಳಿದಾವೆ? ಎಷ್ಟು ಕೊಟ್ಟಿ? 320 ಇಡೀ ತಾಲೂಕು. ಎಷ್ಟು ಹಳ್ಳಿ ಕನೆಕ್ಟ್ ಮಾಡಿದ್ರಿ? 329 ಬಿಟ್ಟು ಎಲ್ಲ ಕಲೆಕ್ಷನ್ ಮಾಡಿದ್ರಿ ಸರ್. 99 ಟ್ಯಾಂಕ್ ಬಿಟ್ಟು 99 ಅಂದ್ರೆ 99 ಜನವಸತಿ ಪ್ರದೇಶ. ಜನವಸತಿ ಅಲ್ಲ ಸರ್, ಅದು 99 ಟ್ಯಾಂಕ್ ಸರ್. OHT ಆಮೇಲೆ ಇನ್ನು ಬೇರೆ ಎಲ್ಲ ಸರಿ ನಡೆದಿದಾವಲ್ಲ, ಈ ವಿಡಿಯೋಗಳು ಹೇಗಿಲ್ಲ ಸರಿಯಾಗಿದಾವೆಲ್ಲ. ನಮ್ಮ 20 ಪಂಚಾಯತಿ ಓದಪ್ಪ, ಯಾವ ಸರಿಯಾಗಿದಾವ ಓದಿ. ಮತ್ತೆ ಕೇಳಲ್ಲ ನಿಮ್ಗೆ ಜನ ಸರ್. ರಾಜನಗರದ ಒಂದು ಸಮಸ್ಯೆ ಇದೆ ಸರ್. ಕುರ್ಲಾಡಿಗೆ 2 ಇದಾವೆ ಸರ್. ಒಂದು ಗಿಟ್ರು, ಒಂದು ಬೆನೆ ಇತ್ತು. ಯಾವ್ದು ಹೇಳಿದ್ರೆ ರಾಜನಗರದ ನಮ್ಮಲ್ಲಿ ಬೈಕ್ ಕೂರ್ತಾರೆ, ನೀವೆಲ್ಲ ಆರಾಮಾಗಿ ಅಡ್ಡಾಡ್ತೀರಿ. ನೀವೆಲ್ಲ ಕುಡಿಯೋ ನೀರು ಕೊಡಕ್ಕಾಗಲ್ಲ ಅಂದ್ರೆ ಏನು ಅಂತ ಕೇಳ್ತಾರಪ್ಪ. ಇಷ್ಟೊಂದು ದಿನ ಸರ್ಕಾರ ಎಲ್ಲಾ ರೀತಿ ಅನುದಾನ DMF, KMR ಯಾರು ನೋಡಲ್ ಆಫೀಸರ್ ಸರ್. ದೇವನಹಳ್ಳಿಯಲ್ಲಿ 2 ಇದಾವೆ. 2 ಇದ್ರು ಒಂದು ಚೆನ್ನಾಗಿದ್ರು ನಡೀತೈತೆ ಸರ್. ಕುರ್ಲಾಡಿಗೂ 2 ಇದಾವೆ, ಒಂದು ಚೆನ್ನಾಗಿದ್ರು ಒಂದು ನಡೀತೈತೆ ಸರ್. ಆಯ್ತು, ಇನ್ನೊಂದೊಮ್ಮೆ ಈ 48 ತಗೊಳ್ಳಪ್ಪ. ನಮ್ಮ ಸಿಸ್ಟಮ್ ವಿಲ್ ರೆಡಿ ಟು ಗಿವ್ ಮನಿ. ದೇರ್ ಇಸ್ ನೋ ಲಿಮಿಟೇಷನ್. ಓಕೆ, ಅಲ್ಲ ತಗೊಳ್ರಿ. ಈಗ ಅವರು ಯಾಣಿಗೆ ಹೋಗಿ ತಗೊಂಡ್ರು, ಚೆನ್ನಾಗಿದ್ದಕ್ಕೆ ತಗೊಂಡಲ್ಲಪ್ಪ. ನೀನು ಈ ತಗೊಂಡ್ರೆ ಯಾಕೆ ತಗೊಂಡ್ರಿ? ತಗೊಂಡಾದ್ಮೇಲೆ ಈಗ ಮೇಜರ್ ರಿಪೇರಿ ಬಂತ. ಏನಾಗಿದೆ ಮೇಜರ್ ರಿಪೇರಿ? ಎಷ್ಟಾಗತ್ತೆ ರಿಪೇರಿಗೆ? ಅದು ಒಂದು 70-80 ಸಾವಿರ ಇದ್ರಿ. ನೀವೆಲ್ಲ ಜವಾಬ್ದಾರಿಗಳು ತಗೋಬೇಕು. ನಾವೆಲ್ಲ ಸುಮ್ಮನೆ ಇಲ್ಲಿದ್ದೆಲ್ಲ ಮಾಡಕ್ ಹೋಗ್ಬೇಡಿ. ನೋಡಿ ಹೇಳ್ತೀನಿ, ರೋಡ್ ಸೈಡ್ ನೀವು ಹೇಳಿದಂತ ಒಂದ್ಸರಿ ರಿಪೇರಿ ಮಾಡ್ಸಿದ್ರೆ ಒಂದ್ಸಲ ಆಗ್ಲಿ 10 ಸಾವಿರ ಆಗ್ಲಿ ತಗೊಂಡಾದ್ಮೇಲೆ ನಿಮ್ ಜವಾಬ್ದಾರಿ. ಅದಕ್ಕೆ ಮತ್ತೆ ಹ್ಯಾಂಡಿಂಗ್ ಮಾಡಿದ್ರೆ ಹ್ಯಾಂಡಿಂಗ್ ಮಾಡೋದು. ನೀವೆಲ್ಲ ಆರಾಮಾಗಿ ಇದ್ಬಿಡೋದು ಅಷ್ಟೇ. ಹ್ಯಾಂಡಿಂಗ್ ಓವರ್ ಯಾಕೆ ತಗೊಂಡ್ರಿ ಅಂತ ಗೊತ್ತಾಗಿರ್ತಾರೆ ತಗೊಂಡಿರಾ? ಆಗಿಲ್ಲ ಅಂದ್ರೆ ಆಯ್ತು, ಹಿಂಗ್ ತಗೊಂಡ್ಬಿಟ್ಟಿಲ್ಲ ಅಂತೇಳಿ ಬಿಟ್ಟು ಅದು ರಿಪೇರಿಗೆ ಆದ್ರೂ ಸೇರಿಸ್ಬೇಕು, ಹೊಸದಾಗಾದ್ರೂ ಮಾಡ್ಬೇಕು. ರೋಡ್ ಸೈಡ್ ಇದೆ ಸರ್. ಅದರಲ್ಲಿ ಏನ್ ಮಾತಾಡ್ತೀನಿ ಅಲ್ಲ, ನೀವು 2 ತಿಂಗಳ ಮೀಟಿಂಗ್ ಮಾಡ್ತಿರಲ್ಲ ದಿವಸ, ಏನ್ ಮಾತಾಡ್ತಾರೆ? ಇವನೇ ಮಾತಾಡ್ರಿ ಬೇರೆ ಬಿಟ್ಟು. ನೀರಿದ್ಯಾ ಇಲ್ಲ, ಆರೋ ಪ್ಲಾಂಟ್ ಕೆಟ್ಟ ಇದೆಲ್ಲ ಅಂತ ಹೇಳ್ಬಿಟ್ಟು ಫಸ್ಟ್ ಇದನ್ನ ಮಾಡಿ ಬೇರೆವೆಲ್ಲ ಆಮೇಲೆ ಯಾವ ಕೆಲಸ ಏನ್ ಕೆಲಸ ಆಯ್ತು ಅದು ಬೇರೆ. ತಿಪ್ಪಸ್ವಾಮಿ, ನೀವು ಕರೆಕ್ಟ್ ಆಗಿ ಏನ್ ಹ್ಯಾಂಡ್ ಓವರ್ ಮಾಡಿರಲ್ಲ, ನೀವು ಕರೆಕ್ಟ್ ಇದ್ದಾನೆ ಮಾಡಿರ ಹೇಳೋರ ಚೆನ್ನಾಗಿದ್ದಂಗೆ ಮಾಡಿ. ಚೆನ್ನಾಗಿರೋನ ಮಾಡಿರ ಸರ್. ಯಾವ ರಿಪೇರಿ ಇರೋ ಯಾರು ಹ್ಯಾಂಡ್ ಓವರ್ ಮಾಡಿಲ್ಲ ಸರ್. ನೀವು ಆಗಿಂದಾಗ ಸಣ್ಣ ಪುಟ್ಟ ರಿಪೇರಿ ಮಾಡ್ಕೊಂಡ್ರೆ ಮೇಜರ್ಲಿ ಬರೋಲ್ಲಪ್ಪ. ವಿಡಿಯೋ ಶೋ ದ ಇಂಟ್ರೆಸ್ಟ್. ಶಶಿಧರ್ ಸಾಹೇಬ್ ಹೇಳಿದಂಗೆ ಫ್ರೀಕ್ವೆಂಟ್ ಆಗಿ ರಿವ್ಯೂ ಮಾಡ್ತಾ ಇದ್ದಾರೆ. ನೀವು ಒಂದ್ಸತಿ ಹೋಗಿ ವಿಸಿಟ್. ಆಮೇಲೆ ಯಾಕೆ ಗೊತ್ತಾ, ಈಗ ಪಂಚಾಯತ್ ಅಧ್ಯಕ್ಷಗಳಿಲ್ಲ, ಪಂಚಾಯತ್ ಮೆಂಬರ್ಗಳಿಲ್ಲ, ಅಡ್ಮಿನಿಸ್ಟ್ರೇಟರ್ಗಳು ಹಾಕಿದ್ರು. ಹೋದಂಗೆ ಬಿಟ್ರೆ ನಿಂತಂಗೆ. ಏನಪ್ಪಾ ಶ್ರೀನಿವಾಸ್, ನೀವು ನೋಡಲ್ ಆಫೀಸರ್ ಆಗಿ ನೋಡಲ್ ಆಫೀಸರ್ ಓಕೆ ಇಂಥದ್ದು ಹೇಳ್ತೀನಿ. ಒಬ್ಬೊಬ್ಬರೇ ನೋಡಲ್ ಆಫೀಸರ್ ಏನೇನ್ ಮಾಡ್ತೀರಿ? ಹೋಗ್ತೀರಿ ನೀವು ಪಂಚಾಯತ್ ಎಷ್ಟು ದಿವಸಕ್ಕೆ ಒಂದ್ಸರಿ ಹೋಗ್ತಾ ಇದೆ ಸರ್. ಚರಂಡಿಗಳು ಕ್ಲೀನ್ ಆಗಿದಾವ? ಚರಂಡಿಗಳು ಮತ್ತೆ ಲೈಟ್ಗಳಿದಾವ? ಲೈಟ್ ಇದಾವ? ಲೈಟ್ಗಳಿದಾವ? ಅದೆಲ್ಲ ಉಸ್ತುವಾರಿ ಮಾಡ್ಬೇಕು ನೀವು.
ಓವರ್ ಆಲ್ ಉಸ್ತುವಾರಿ ಇವ್ರದ್ದು, ಪಂಚಾಯತಿ ಅಧ್ಯಕ್ಷರು ಪಂಚಾಯತಿ ಮೆಂಬರ್ ಡ್ಯೂಟಿ ನಿಮ್ದು. ಅದಕ್ಕೆ ಅಡ್ಮಿನಿಸ್ಟ್ರೇಟಿವ್ ಅಂತ ಹಾಕಿರೋದು. ಸುಮ್ನೆ ನಮ್ ಕೆಲಸ ಮಾಡ್ಕೊಂಡಿದ್ರೆ ಸುಮ್ನೆ ಪೇಪರ್ ಆಗಿರೋದ. ನಾವು ಹೋಗ್ತಿರಲ್ಲ ಎಲ್ಲ ಅಲ್ಲೇ ಹೇಳ್ತಾರೆ, ಸರ್ ನೋಡಿ ಸರ್ ಚರಂಡಿ ನೋಡಿ ಸರ್, ಲೈಟ್ ನೋಡಿ ಸರ್ ಅಂತ ಹೇಳ್ತಾರೆ. ಅಲ್ಲಿಂದ ಈಗ ಕಾಕರಾಡ್ ಕೆರೆ, ಆಮೇಲೆ ಸಾಸ್ಗಾಡದಲ್ಲಿ ಇದು ಹಳ್ಳ, ಅದರಲ್ಲೆಲ್ಲರೂ ಬಂದಿರ್ತಾರೆ. ಈ ಸಂಗೇನಹಳ್ಳಿ ಕೆರೆನಲ್ಲಿ ಅಲ್ಲಿನ ಮುಂದೆ ಕೋಡಿ ನೀರೆಲ್ಲರೂ ಸಹ ರಂಗಾಯತುಂಗ ಈ ಕಡೆ ಹರಿತಾ ಇದೆ ಸರ್. ಅಲ್ಲಿನ ಮೊಳಕಾಲ್ಮೂರು ತಾಲೂಕಲ್ಲಿನೂ ಸಹ ಈಗ ವಾಟರ್ ಕೇಬಲ್ ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಸರ್. ಅಲ್ಲಿ ಸಾಕಷ್ಟು ಅಗ್ರಿಕಲ್ಚರ್ ಹಾರ್ಟಿಕಲ್ಚರ್ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ಸರ್. ಯಾಕಂದ್ರೆ ನೀವು ನೋಡಿದ್ರಲ್ಲ ನಮ್ಮ ಇವರು ಜಿಲ್ಲಾ ಉಸ್ತುವಾರಿ ಸಚಿವರು ಬಂದಾಗ ಅದು 150 ವರ್ಷದಲ್ಲಿ ಬರದೇ ಇರ್ತಕ್ಕಂಥ ಒಂದು ವ್ಯವಸ್ಥೆ, ಅಂದ್ರೆ ಬರಗಾಲ ಬರ್ತದಂತ. ಹಂಗಾಗಿ ನೀರು ಎಲ್ಲೆಲ್ಲಿದೆ ಅಲ್ಲೆಲ್ಲ ಹೋಗಿ ಪ್ರಮೋಟ್ ಮಾಡಿದ್ದಕ್ಕೆಲ್ಲ ಸಣ್ಣ ಸಣ್ಣ ರೈತರು ಇರ್ತಾರೆ, ಸ್ವಲ್ಪ ಜಮೀನು ಇರ್ತದೆ ಅಲ್ವಾ. ಇವಾಗ ಬರೀ 92 ಮೂರ್ತಿಗಳಿಗೆ ಆಗಿದ್ಯಾ? ಹೌದು ಸರ್, 2 ತಿಂಗಳಿಗೆ ಟಾರ್ಗೆಟ್ ಕೊಟ್ಟಿರ್ತಾರ ನಿಮ್ಮ ಡಿಪಾರ್ಟ್ಮೆಂಟ್ ಇಂದ? ಹೌದು ಸರ್. ವರ್ಷಕ್ಕೆ ಎಷ್ಟು ಜಾಸ್ತಿ ಎಷ್ಟು ರೈತರನ್ನ ಇದು ಮಾಡಬೇಕು? ಹೆಕ್ಟೇರ್ ಅಲ್ಲಿ ಕೊಟ್ಟಿರ್ತಾರೆ ಸರ್. ಎಷ್ಟು ಹೆಕ್ಟೇರ್? 75 ಹೆಕ್ಟೇರ್ ಕೊಟ್ಟಿರ್ತಾರೆ. 75 ಹೆಕ್ಟೇರ್ ಈ ವರ್ಷ ರೀಚ್ ಆಗ್ಬಿಟ್ಟಿದ್ರೆ ಡಿಪೆಂಡ್ ಮಾಡಿ ಕಳ್ಸಿರ್ತೀವಿ. ಅಲ್ಲಿ ಐದಾರು ಜನ ಅದೇ ತರ ಮಾಡಿ ಕೊನೆ ರೇಷ್ಮೆ ಬಿಟ್ಟಾಗ್ತಿರ್ತಾರೆ. ಆಯ್ತಮ್ಮ, ನಾನು ಹೇಳೋದು ಏನಂದ್ರೆ ಹೊಸದಾಗಿ ಮಾಡ್ತಾರೆ, ಬ್ಯಾಂಕ್ ಹತ್ರ ಹೋಗಿ ಬ್ಯಾಂಕ್ ನಲ್ಲಿ ಸಹಾಯ ಮಾಡಕ್ ಹೇಳ್ಬೇಕಾ ನೀವು? ರೀಚ್ ಮಾಡಿದ್ ಸರ್, BRC ಮೀಟಿಂಗ್ ಎಲ್ಲ ಹೇಳಿದ್ರು ಸರ್ ಬ್ಯಾಂಕ್ ಅವರಿಗೆ. ಅವ್ರದ್ದೇ ಅವ್ರ ರೆಸ್ಪಾಂಡ್ ಏನು ಮಾಡೋದೇ ಇಲ್ಲ. JDM ಎಲ್ಲೆಲ್ಲಿ ಹ್ಯಾಂಡ್ ಓವರ್ ಆಗಿದಾವೆ ಅವನ್ನ ಯಾವ ಪಂಚಾಯತಿನಲ್ಲಿ ಎಷ್ಟೆಷ್ಟು ಲಿಸ್ಟ್ ಕೊಡ್ರಿ. ನೀವು ಹೋಗ್ರಿ ಎಲ್ಲ ಸಾಧ್ಯನಲ್ಲಿ ಹೋಗಿ ಚೆಕ್ ಮಾಡ್ರಿ. ಯಾರಾದ್ರೂ ಬೇಕಂತ ಪೈಪ್ ಕಂಪ್ಲೇಂಟ್ ಕೊಡಿ. ಸಣ್ಣ ಸಣ್ಣ ಟ್ಯಾಪ್ ಅವೆಲ್ಲ ಕಿತ್ತಾಕಿ ಅದರಿಂದ ಇದೆಲ್ಲ ಹಾಕ್ಬೋದು. ಅದು ಅರ್ಥ ಆಯ್ತಾ? ಟ್ಯಾಪ್ ಎಷ್ಟಾಗತ್ತೆ? ಮೀಟರ್ ಎಷ್ಟು ಒಂದಕ್ಕೆ? ಅದು 800 ರೂಪಾಯಿ ಒಂದು. ಅವ್ರಿಗೆ ಹೇಳ್ರಿ ಹೋಯ್ತದು ಸರ್. ಇಲ್ಲ ಸರ್, ಅದು RCC ಸಂಪೂರ್ಣ ಹಾಳಾಗಿತ್ತು ಸರ್. ಅದ್ರ ಮೇಲೆ ಟ್ರಸ್ ಹಾಕೊಂಡು ಶೀಟ್ಗಳು ಹಾಕಿದ್ವಿ. ಆಯ್ತು, ಹಾಕ್ಬೇಕೆ ಅಂದ್ರೆ ಅದು ಆರೋಗ್ಯಕ್ಕ? ಇಲ್ಲ ಸರ್, ಬಿರುಗಾಳಿ ಬಂದಿತ್ತು ಸರ್. ಬಿರುಗಾಳಿ ಬರ್ತದೆ, ಮತ್ತೆ ಬಿರುಗಾಳಿ ಬರ್ದಂಗೆ ಇರ್ತದ? ಬಿರುಗಾಳಿ ಬಂದ್ರು ಕೂಡ ಆರೋಗ್ಯ ಮಾಡ್ಬೇಕು ತಾನೆ? ಯಾವ ಸ್ಕೀಮ್ ಅಲ್ಲಿ ದುಡ್ಡು ಅದು? ಇದು ಸರ್ SCPTS ಸಮಗ್ರ ಶಿಕ್ಷಣ ಇದಾಗಿದೆ. 24-25 ನಮ್ಮ DDP ಅಂತ ಇವಾಗ ಏನಾಯ್ತು? ಇವಾಗ ಮಾಡ್ತಾರೆ ಯಾರು? ಅದು ಒಟ್ಟು ಸರಿ ಮಾಡಿಸಿದ್ವಿ ಸರಿ ಮಾಡ್ಸೋದಲ್ಲ, ನಮ್ದೆಲ್ಲ ಇಡೀ ನಮ್ ಇದ್ರೊಳಗೆಲ್ಲ ಮಾನ ಮರ್ಯಾದೆ ಹೋಗುತ್ತೆ. ನೋಡ್ರಿ ನಾನು ಏನಂತ ರಿಪೋರ್ಟ್ ಕೊಟ್ಟ ಏನಂತ ಕೊಟ್ರೆ ಯಾರು ಜವಾಬ್ದಾರರು? ನೆಗ್ಲಿಜೆನ್ಸ್. ಇವಾಗ ನಾವ್ ಏನೇ ಕೆಲಸ ಮಾಡೋದು ಪ್ಲಸ್ ಹಾಕಿದ್ರೆ ಗಾಳಿ ಬಂದಂಗೆ ಇರ್ತದ. ಗಾಳಿ ಬಂದ್ರೆ ಗಾಳಿ ಬರ್ದಿದ್ರೆ ಹಂಗಿರ್ಬೇಕು, ಗಾಳಿ ಬಂದ್ರೆ ಎದ್ದು ಹೋಗ್ಬೇಕು. RCC ಮೇಲೆ ಪ್ಲಸ್ ಹಾಕಿ ಮತ್ತೆ ಅದನ್ನೇ ಮಾತಾಡ್ತೀಯಲ್ಲ ಮಾರಾಯ ನೀನು. ನಾನು ಅದನ್ನೇ ಓದ್ಕೊಂಬಂದಿ ನೀನೊಂದಿದ್ದೇನೆ. ಫಸ್ಟ್ ಮನೆ ಮಲ್ಕೊಂಡ್ರೆ ಯಾರು ಕಾಂಟ್ರಾಕ್ಟರ್ ಯಾರಾಗಿದ್ದಾರೆ ಅದು ಒಟ್ಟು ಇದಾಗ್ಬೇಕು.